ಪಡಿತರ ಚೀಟಿ ವಾಸ್ತವ್ಯ ದೃಢೀಕರಣಕ್ಕೆ ಒಂದು ಬಹಳ ಮುಖ್ಯವಾದ ದಾಖಲೆ, ನಮ್ಗೆಲ್ರಿಗೂ ಗೊತ್ತಿದೆ. ಇದು ರಾಜ್ಯದ ಸಮಸ್ಯೆ. ಆದ್ರೂ ನನ್ನ ಕ್ಷೇತ್ರದ ಅಂಕಿಅಂಶಗಳನ್ನು ಹೇಳಿ ನಾನು ಸಮಸ್ಯೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನ್ನಲ್ಲಿ 3 ವರ್ಷಗಳಿಂದ ಯಾವುದೇ ಪಡಿತರ ಚೀಟಿ ವಿತರಣೆ ಆಗಲಿಲ್ಲ. ಅದರಿಂದ ಯಾವುದೇ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಮಾನದಂಡ ಇರುವುದು ಅಂದರೆ ಇದು ಪಡಿತರ ಚೀಟಿ. ಅದು ಆಯುಷ್ಮಾನ್ ಆಗಲಿ, ಆರೋಗ್ಯ ಕರ್ನಾಟಕ ಆಗಲಿ, ಅದರಿಂದ ವೃದ್ಧಾಪ್ಯ ವೇತನ, ವಿಧವಾ ವೇತನ ಯಾವುದೇ ಇರಲಿ, ಮಾಶಾಸನ, ಇವುಗಳನ್ನು ಪಡೆಯಲು ಮುಖ್ಯವಾಗಿ ಬೇಕಾಗುವುದು ಪಡಿತರ ಚೀಟಿ. ಇದು ಕಳೆದ 3 ವರ್ಷಗಳಿಂದ ಯಾರಿಗೂ ಸಿಕ್ಕಲಿಲ್ಲ. ಅದರ ಜೊತೆಯಾಗಿ ಸುಮಾರು 5,000 ಕುಟುಂಬಗಳ BPL ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನೋಟಿಸ್ ಕೊಟ್ಟಿದ್ದಾರೆ. ಅದರ ವಿತರಣಾ ಅಂಗಡಿ ಮಾಲಕರ ಮುಖಾಂತರ ಈ ಒಂದು ನೋಟಿಸನ್ನು ಕೊಡಲಾಗಿದೆ. ಇವುಗಳ ಪೈಕಿ ಸುಮಾರು 4,225 ನೋಟಿಸ್ಗಳು ಬರೇ ವಾರ್ಷಿಕ ಆದಾಯದ ಮೇಲೆ ಕೊಟ್ಟಿದ್ದಾರೆ. ತಮಗೆಲ್ಲರೂ ಗೊತ್ತಿರಬಹುದು, ವಾರ್ಷಿಕ ಆದಾಯ 1,20,000 ಮೀರಿದರೆ ಅದು BPLಗೆ ಬರುವುದಿಲ್ಲ. ಬಹಳಷ್ಟು ಜನ ಈ ವಸತಿ ಯೋಜನೆ ಅಡಿ ಮನೆ ಕಟ್ಟಿದವರಿಗೂ ಕೂಡ 1,20,000ದಲ್ಲಿ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ. ಅವರು ಬ್ಯಾಂಕಿಗೆ ಹೋಗುವುದು ಸಹಜ. ಬ್ಯಾಂಕಿಗೆ ಹೋದ್ಮೇಲೆ ಬ್ಯಾಂಕ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ. ಅದರಿಂದ ಅವರು ಇನ್ಕಮ್ ಟ್ಯಾಕ್ಸ್ ಕೇಳುವಾಗ ಅದರಲ್ಲಿ ಸ್ವಲ್ಪ, ಯಾಕಂದರೆ EMI ಕಟ್ಟಲಿಕ್ಕೆ ಸ್ವಲ್ಪ ಜಾಸ್ತಿ ಕೊಡಲಿಕ್ಕೋಸ್ಕರ ಇದನ್ನು ಜಾಸ್ತಿ ತೋರಿಸ್ತಾರೆ. ಅದರಿಂದ ಅವ್ರದ್ದೆಲ್ಲ BPL ಕಾರ್ಡ್ಗಳು ರದ್ದಾಗುವ ಅವಕಾಶಗಳು ಜಾಸ್ತಿ ಇದೆ. ಅದರಿಂದ ದಯವಿಟ್ಟು ಅದನ್ನು ನಮ್ಮ ಮಂತ್ರಿಗಳು ಅದನ್ನು ಪರಿಗಣಿಸಬೇಕು. ಅದರಿಂದ ಅಂಥ ಒಂದು ಡಿಸ್ಕಟನ್ನು ಹಿಂದೆ ಪಡ್ಕೊಂಡು ಅದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಇನ್ನೊಂದು, ಬಹಳಷ್ಟು ನಮ್ಮಲ್ಲಿ ಅಗತ್ಯದ ತುರ್ತು ವೈದ್ಯಕೀಯ ಉದ್ದೇಶಕ್ಕಾಗಿ ಸುಮಾರು 65 ಜನ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಅದರಲ್ಲಿ ಬರೀ 10 ಜನ, ಅದರಲ್ಲಿ ನಿನ್ನೆ 2 ಕ್ಲಿಯರ್ ಆಗಿದೆ ಅಷ್ಟೇ. 10 ಜನರಿಗೆ ಇನ್ನೂ 55 ಜನ ಇದ್ದಾರೆ. ಅದ್ರ 2 ಸ್ಟಾಫ್ ಇದ್ದಾರೆ ಅಲ್ಲಿ. ಅದರಿಂದ ತಾವು ಸ್ವಲ್ಪ ಸ್ಟಾಫ್ಗಳನ್ನು ಹೆಚ್ಚು ಮಾಡಿದಲ್ಲಿ ಖಂಡಿತವಾಗ್ಲೂ ಸಹಕಾರ ಆಗ್ಬೋದು. ಇಲ್ಲಾಂದರೆ ಆ ವೈದ್ಯಕೀಯ ಚಿಕಿತ್ಸೆಯನ್ನು ಭರಿಸಲಿಕ್ಕೆ ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ. ಇದೊಂದು BPL ಕಾರ್ಡ್ ಇದ್ದರೆ ಅಟ್ಲೀಸ್ಟ್ ಆಯುಷ್ಮಾನಲ್ಲಿ ಯಾವುದೊಂದು ಅವಕಾಶ ಇದೆ. ಅದರಿಂದ ದಯವಿಟ್ಟು ತಾವು ಸಹಕರಿಸಬೇಕಂತ ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನಮಗೆ BPL ಕಾರ್ಡ್ ಬಂದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ, ಅದಕ್ಕೆ ಓಪನ್ ಆಗಿ ಇಟ್ಟಿದ್ದೀವಿ. ಯಾರೇ BPL ಕಾರ್ಡ್ APLಗೆ ವರ್ಗಾವಣೆ ಆಗಿದ್ರೆ ತಕ್ಷಣ ಸಂಬಂಧಪಟ್ಟ ತಹಶೀಲ್ದಾರ್ಗೆ ಅರ್ಜಿ ಹಾಕಿದರೆ ಆ ತಹಶೀಲ್ದಾರು 15 ದಿನದೊಳಗಡೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡನ್ನು ಕೊಡಬೇಕು ಅಂತ ಮಾಡಿದ್ದೇವೆ. ಆದಾಯದ ವಿಷಯದಲ್ಲಿ ನಮಗೂ ಕೂಡ ಸ್ವಲ್ಪ ಅರ್ಥ ಆಗಿದೆ. ಈ ಗೈಡ್ಲೈನ್ಸಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗುತ್ತೆ. ಸರ್ಕಾರ ಇದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ. ಅಷ್ಟರವರೆಗೂ